ನೀವೆಲ್ಲರೂ ಕೂಡ ನ್ಯೂಸ್ ನೋಡ್ತಾ ಇದ್ದೀರಾ. ಗಣಪತಿ ಹಬ್ಬಕ್ಕೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡಿದ್ದಾರೆ. ನಮ್ಮ ಜೊತೆ ಈಗ ನೇರವಾಗಿ ಮಾರ್ಕೆಟ್ ಇಂದ ಧೀರೇಂದ್ರ ಗೋಪಾಲ್ ಅವರು ಇದ್ದಾರೆ. ನಮಸ್ಕಾರ ಶಿವಾಯ್, ಇವತ್ತು ನಮ್ ಜೊತೆ ಇದ್ದಾರೆ. ಇಲ್ಲೇ ಒಬ್ರು ತಗಂತವ್ರೆ ಗಣಪತಿನ. ಏನ್ ಹೇಳ್ತೀರಾ ಶಿವಾಯ್? ನಾನು ಸುಧೀರು. ನೋಡಿ, ನಮ್ಮ ಕಾಲದಲ್ಲಿ ಗಣಪತಿ ಕಡಿಮೆ ರೇಟ್ ಇತ್ತು, ಈಗ ಜಾಸ್ತಿ ಆಗಿದೆ. ಹೂ ತರಕಾರಿ ಬಗ್ಗೆ ಏನ್ಸುತ್ತೆ? ಏಹೇ, ನನ್ನ ರಾಗ ತರನೇ ಬೆಲೆ ಸಿಕ್ಕಾಪಟ್ಟೆ ಏರ್ಬಿಡಿದೆ. ಏನ್ಲ ಕುಚುಕು ವಿಷ್ಣು, ಬಾರಿ ಚೆನ್ನಾಗಿ ಕಾಣಿಸಿದ್ಯಾ ಗಣಪತಿನ. ಲೇ, ಎಲ್ಲ ಕಡಬೆಲ್ಲ ಆಲೆ ಮಕ್ಳು ತಿನ್ಬಿಟ್ಟವ್ರೆ. ಅಂಬಿ, ನೀನು ಬರ್ತೀಯ ಅಂತಾನೆ ಕಡುಬುನ ಎತ್ತಿಟ್ಟಿದ್ದೀನಿ, ನಿನಗೋಸ್ಕರ ಕೊಡ್ತೀನಿ. ಈಗ ಸುದೀಪ್ ಮತ್ತೆ ಟೈಗರ್ ಪ್ರಭಾಕರ್ ಅದು ಯಾವ ತರ ಇರುತ್ತೆ ಅಂದ್ರೆ ನ್ಯೂಸ್ ರಿಪೋರ್ಟರ್ ಮತ್ತೆ ಆಂಕರ್ದು. ಈಗ ನ್ಯೂಸ್ ಇದು ಬಂದು ಟೈಗರ್ ಪ್ರಭಾಕರ್. ನೀವೆಲ್ಲರೂ ಕೂಡ ನ್ಯೂಸ್ ನೋಡ್ತಾ ಇದ್ದೀರಾ. ಗಣಪತಿ ಹಬ್ಬಕ್ಕೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡಿದ್ದಾರೆ. ಹೂವು ಹಣ್ಣು ತರಕಾರಿ ತಗೊಳಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ನಮ್ ಜೊತೆ ಈಗ ನೇರವಾಗಿ ಮಾರ್ಕೆಟ್ ಇಂದ ಧೀರೇಂದ್ರ ಗೋಪಾಲ್ ಅವರು ಇದ್ದಾರೆ. ಲೈನಿಗೆ ತೊಡೋಣ. ನಮಸ್ಕಾರ ಶಿವಾಯ್, ಇವತ್ತು ನಮ್ ಜೊತೆ ಇದ್ದಾರೆ. ಇಲ್ಲೇ ಒಬ್ರು ತಗಂತವ್ರೆ ಗಣಪತಿನ. ಏನ್ ಹೇಳ್ತೀರಾ ಶಿವಾಯ್? ಈ ಗಣಪತಿ ಯಾವ ತರ ಇದೆ, ಬೆಲೆ ಏನೇನು ಎತ್ತ ಅಂತ ಹೇಳಿ ಶಿವಾಯ್. ಏಹೇ, ನಾನು ಸುಧೀರು. ನೋಡಿ, ನಮ್ಮ ಕಾಲದಲ್ಲಿ ಗಣಪತಿ ಕಡಿಮೆ ರೇಟ್ ಇತ್ತು, ಈಗ ಜಾಸ್ತಿ ಆಗಿದೆ. ಆದ್ರೂ ಪರವಾಗಿಲ್ಲ, ಎಷ್ಟೇ ಆದ್ರೂ ವಿನಾಯಕರನ್ನ ಗಣೇಶನನ್ನ ನಾವು ಕೂರಿಸ್ಲೇಬೇಕು. ಪ್ರತಿನಿಧಿ ಅವರೇ, ಇವ್ರು ಜಾಸ್ತಿ ಮಾತಾಡ್ತಾರೆ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಅಲ್ಲಪ್ಪ ಸುಧೀರ್ರೆ, ಈಗ ನೀನೇನು ಇಲ್ಲಿ ನಿಂತ್ಕೊಂಡಿದ್ಯಾ, ಇಷ್ಟೊಂದು ಗಣಪತಿ ಪರ್ಚೇಸ್ ಮಾಡ್ತಿದ್ಯಾ, ಹೂ ತರಕಾರಿ ಬಗ್ಗೆ ಏನನ್ಸುತ್ತೆ? ಏಹೇ, ನನ್ನ ರಾಗ ತರನೇ ಬೆಲೆ ಸಿಕ್ಕಾಪಟ್ಟೆ ಏರ್ಬಿಡಿದೆ. ನೋಡಪ್ಪ ಟೈಗರು, ಇಲ್ಲಿ ಸುಧೀರ್ ಈ ತರ ಹೇಳ್ತವನೆ. ಇನ್ನೇನಾದ್ರೂ ಡೌಟ್ ಇದ್ರೆ ನೀನ್ ಕೇಳಪ್ಪ. ಸುಧೀರ್ ಅವ್ರೆ, ನೀವು ಗಣಪತಿ ತಗೊಳಕ್ಕೆ ಹೋಗಿದ್ದೀರಾ. ಯಾವ ತರ ಗಣಪತಿ ತಗೊಂತೀರಾ? KGF ಗಣಪತಿ ತಗೊಂತೀರಾ ಅಥವಾ ಕ್ರಿಕೆಟ್ ಗಣಪತಿ ತಗೊಂತೀರಾ? ಯಾವ ಗಣಪತಿ ತಗೊಂತೀರಾ? ನೋಡಪ್ಪ, ಅವ್ರು ಕೇಳ್ತವ್ರೆ KGF ಬೇಕಾ, ಯಾವ ತರ ಗಣಪತಿ ಬೇಕು ಅಂತ. ಏಹೇ, ಯಾವ ತರನಾದ್ರೂ ತಗೊಳ್ಳಿ, ನಾನ್ ತಗೊಳೋದು ಪಕ್ಕ ಮಣ್ಣಿನ ಗಣಪತಿ. ಯಾವುದೇ ರೀತಿಯಾದ ಬಣ್ಣ ಅದು ಕಲರ್ ಗಿಲರ್ ಇರಬಾರ್ದು. ಯಾಕೆ ಅಂದ್ರೆ ಪ್ರಕೃತಿ ಹಾಳಾಗುತ್ತೆ. ಪ್ರಕೃತಿ ಹಾಳಾದ್ರೆ ನಮ್ಮ ಒಂದು ವಿಕೃತಿ ಜಾಸ್ತಿ ಆಗುತ್ತೆ. ಬಾರಿ ಚೆನ್ನಾಗಿ ಮಾತಾಡ್ದೆ ಕಣಪ್ಪ ಸುಧೀರ್ರೆ. ನಾನಿನ್ ಬರ್ತೀನಿ ಅಪ್ಪ, ನಾನು ಬರ್ತೀನಿ. ನ್ಯೂಸು ಆಂಕರು ಮನೇಲಿ ನನ್ನ ಹೆಂಡ್ರು ಕಾಯ್ತವಳೆ. ನಾನೇನಾದ್ರೂ ಗಣಪತಿ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಬಿರ್ರಿನೇ ಮೂಲೆಯಲ್ಲಿರೋ ಪರ್ಕೆ ತಗೊಂಡು ದಬಾ ದಬಾ ಅಂತ ಜಾರಿಸ್ಬಿಡ್ತಾಳೆ. ಬರ್ತೀನಿ ಶಿವಾಯ್. ಶಿವನೇ ಶಾಂಬುಲಿಂಗ. ಟೈಗರ್ ಅಲ್ಲ, ಸುಧೀರ್, ಧೀರೇಂದ್ರ, ಬಾರಿ ಚೆನ್ನಾಗಿ ಮಾತಾಡಿದ್ರಿ. ನಾನು ಬರ್ತೀನಿ. ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ. ಇದು ಅವ್ರ 3 ಜನ ಕಾಂಬಿನೇಷನ್ ಬಂದ್ರೆ ಹಿಂಗ್ ಮಾಡ್ಬೋದು ನ್ಯೂಸ್. ಈಗ ವಿಷ್ಣು ಸರ್ ಮನೇಲಿ ಗಣಪತಿ ಹಬ್ಬ ಆಚರಿಸ್ತಾ ಇದ್ದಾರೆ. ಈಗ ಅಂಬರೀಶ್ ಸರ್ ಬಂದಿದ್ದಾರೆ. ಅವ್ರಿಬ್ರು ಕುಚುಕು ಗೆಳೆಯರಾದ್ರಿಂದ ಅವ್ರಿಬ್ರದ್ದು ಕಾನ್ವರ್ಸೇಷನ್ ಹೆಂಗಿರುತ್ತೆ ಅವ್ರ ಮನೇಲಿ? ಏನ್ಲ ಕುಚುಕು ವಿಷ್ಣು, ಬಾರಿ ಚೆನ್ನಾಗಿ ಕಾಣಿಸಿದ್ಯಾ ಗಣಪತಿನ. ಲೇ, ಎಲ್ಲ ಕಡಬೆಲ್ಲ ಆಲೆ ಮಕ್ಳು ತಿನ್ಬಿಟ್ಟವ್ರೆ. ಓಯ್ ಅಂಬಿ, ನೀನು ಬರ್ತೀಯ ಅಂತಾನೆ ಕಡುಬುನ ಎತ್ತಿಟ್ಟಿದ್ದೀನಿ, ನಿನಗೋಸ್ಕರ ಕೊಡ್ತೀನಿ. ಬರೀ ಕಡಬಷ್ಟೇ ಆಗಲ್ಲ, ಚಕ್ಲಿ ಲಿಪ್ಪಟ್ಟು ಬೇಕು. ಅದು ಯಾಕೆ ಅಂದ್ರೆ ನಿನಗೂ ಗೊತ್ತು, ನನಗೂ ಗೊತ್ತು. ಓಯ್, ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ. ಈಗ ಫಸ್ಟ್ ಗಣಪತಿ ಆಗ್ಲಿ, ಅದಾದ್ಮೇಲೆ ನಿನಗೋಸ್ಕರ ಪಾರ್ಟಿ. ನನಗ್ ಬೇಕಾಗಿರೋದಿಷ್ಟೇ. ಹಿಂಗೆ ಮಾತಾಡ್ಬೋದು. ವಿಷ್ಣು ಸರ್ ಅವ್ರದ್ದು ನನಗಂತೂ ಸಿನಿಮಾ ಡೈಲಾಗ್ ಭಾರಿ ಇಷ್ಟ. ಅದರಲ್ಲಿ ನೀವು ಒಂದು ಡೈಲಾಗ್ ಹೇಳ್ತಾರೆ ಅವರು ಸಿನಿಮಾದಲ್ಲಿ, ಮಂತ್ರಿ ಆದ್ರೆ ರಾಜ ಅಂತ. ಅದು ಕೇಳಿದ್ರಾ? ಹೆಂಗಿದೆ ಗೊತ್ತಾ ಅದು? ಯಾವಲ್ಲ ನೀನು? ಯಾರು ನೀನು? ಮಂತ್ರಿ ಆದ್ರೆ ನಾನು ರಾಜ. ನಮ್ಮಿಂದ ನೀನು, ನಿಮ್ಮಿಂದ ನಾವಲ್ಲ. ನಾನ್ ಮನ್ಸು ಮಾಡಿದ್ರೆ ನಿನ್ನ ಕುರ್ಚಿ ಯಾವ ಬಿದ್ದದ ಗೊತ್ತಿಲ್ಲ, ಆದ್ರೆ ನಮ್ದಂಗಲ್ಲ, 100 ಗಂಟೆ ರಾಜ. ಈ ತರ ಒಂದು ಮುಗಿಸ್ಬೋದು. ಈಗ ನೀವು ಈ ತರ ಎಲ್ಲ ಮಿಮಿಕ್ರಿ ಮಾಡ್ತಾ ಇದ್ದೀರಿ, ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ನೀವು? ಮೇಡಮ್, ಮಿಮಿಕ್ರಿ ಅನ್ನೋದು ಎಲ್ಲೂ ಕ್ಲಾಸಸ್ ಇಲ್ಲ. ನಿಮಗೆ ಡ್ಯಾನ್ಸ್ಗೆ, ಅಭಿನಯಕ್ಕೆ, ಸಂಗೀತಕ್ಕೆ ಎಲ್ಲದಕ್ಕೂ ಕ್ಲಾಸ್ ಇದೆ. ಮಿಮಿಕ್ರಿ ಕ್ಲಾಸ್ ಇಲ್ಲ. ಇದನ್ನ ನಾವೇ ಕಲ್ತ್ಕೋಬೇಕು, ಪ್ರಯತ್ನ ಪಡಬೇಕು. ಬಟ್ ಪ್ರಯತ್ನ ಪಡುವಾಗ ಅಕ್ಕಪಕ್ಕ ಯಾರು ಇರಬಾರ್ದು. ಯಾಕಂದ್ರೆ ಒಂದೊಂದು ಹುಚ್ಚುತನ ಆಗ್ಬಿಡುತ್ತೆ. ಧ್ವನಿ ಬರಬೇಕು ಅಂದ್ರೆ ತುಂಬಾ ಪ್ರಯತ್ನ ಪಟ್ಟಿರ್ತೀವಿ, ಕೆಲವೊಂದು ಆರಾಮಾಗಿ ಬಂದ್ಬಿಡುತ್ತೆ. ಈ ಮಿಮಿಕ್ರಿ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಯಾವ ಏಜ್ ಅಲ್ಲಿ ಬಂದಿದ್ದು? ನನಗೆ 8th ಸ್ಟ್ಯಾಂಡರ್ಡಿಂದ ಬಂದಿತ್ತು. ಯಾವುದೋ ಒಂದು ಕಾಂಪಿಟಲ್ಲಿ ಭಾಗವಹಿಸಿದೆ, ಪ್ರಾಣಿಗಳದ್ದು ಮಾಡ್ತಿದ್ದೆ. ಫೇಲ್ ಆಗಿಬಿಟ್ಟೆ, ಸೋತ್ಬಿಟ್ಟೆ. ಅವಾಗೊಬ್ಬ ಚಾಲೆಂಜ್ ಮಾಡ್ದ, ಭರತ್ ಅಂತ ಹುಡುಗ, ನನ್ನ ಫ್ರೆಂಡು. ಅವನು ಅವತ್ತು ಚಾಲೆಂಜ್ ಮಾಡಿದ್ಕೆ ಎಲ್ಲರೂ ವಾಯ್ಸು ಕಳ್ಕೊಂಡು ಕ್ಲಸ್ಟರಿಂದ ರಾಜ್ಯ ಮಟ್ಟಕ್ಕೆ ಹೋಗಿ ವಿನ್ ಆಗಿ ಬಂದೆ ಆಗ್ಲೇನೆ. ಈಗ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಅದ್ರಲ್ಲಿ ಯಾರ್ದಾದ್ರೂ ಒಬ್ರದ್ದು ಮಿಮಿಕ್ರಿ ಮಾಡೋದಾದ್ರೆ ಯಾರು ಮಾಡ್ತೀರಾ? ನಾನು ಫ್ರೆಂಡ್ಸ್ದು ಅವ್ರದ್ದೆಲ್ಲ ಮಾಡಿದ್ರೆ ಗೊತ್ತಾಗಲ್ಲ ಯಾರ್ದು. ನಾನು ಬೇಕಾದ್ರೆ ಯಾವ ನಿಮ್ಮ ಫ್ರೆಂಡ್ ನೇಮ್ ನ ಮೆನ್ಷನ್ ಮಾಡ್ಬಿಟ್ಟೆ ಮಾಡ್ಬೋದಲ್ಲ? ಇಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಸಿನಿಮಾದಾದ್ರೆ ಮಾಡಿದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಈಗ ನನ್ನ ಬಗ್ಗೆನೇ ಒಂದು ಮಾಡ್ಬಿಡ್ಬೋದಲ್ಲ? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಏನು
ಆ ಟೈಮ್ ಈ ಟೈಪ್ ಥರ ಏನು ನಮ್ಮ ಗಣಪತಿ ಮುಂದೆ ತುಂಬ ಸುಂದರವಾಗಿ ಡಿಂಪ್ರಿತಾ ಅಂತ ಇಂಗ್ಲೀಷ್ನಲ್ಲಿ ಹೆಸರು ತೊಗೊಂಡು ಕನ್ನಡದನ ಮಿಕ್ಸ್ ಹೊಡೆದು ಮಾಡ್ಕೊಂಡಿದ್ದಾರೆ. ಡಿಂಪ್ರಿತಾ ಅವರೇ ಅದ್ಭುತವಾಗಿ ಒಂದು ಸಂದರ್ಶನ ಮಾಡ್ತಾ ಇದ್ದೀರಾ, ಭಾಳ ಖುಷಿ ಆಗುತ್ತೆ. ಆ ಗಣಪ ಗೌರಿ ಅಷ್ಟೇ ಅಲ್ಲ, ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಯಾರು ಗೊತ್ತಾಯ್ತಾ? ಸರ್ ಈ ತರ ನನ್ನನ್ನ ಹೊಗಳೋ ಬಿಟ್ರೆ ನಾನು ಎಲ್ಗೋಗ್ಬಿಡ್ತೀನೋ ಏನೋ ಗೊತ್ತಿಲ್ಲ. ಅಪ್ಪ